ದೇವರ ನೈವೇದ್ಯಕ್ಕೆ ಪೂಜಾ ಫಲಗಳು. ನಮಗೆ ತಿಳಿಯದೇನೆ ನಮ್ಮ ಮನೆಯಲ್ಲಿ ಕೈಗೆ ಸಿಗುವ ಹಣ್ಣನ್ನು ದೇವರಿಗೆ ನೈವೇದ್ಯವಾಗಿ ಇಡುತ್ತೇವೆ. ಆದರೆ ನಿಮಗೆ ಇದು ತಿಳಿದಿದೆಯೇ? ನೀವು ನೈವೇದ್ಯಕ್ಕೆ ಇಡುವ ಹಣ್ಣಿನಿಂದ ಏನು ಫಲ ದೊರೆಯುತ್ತದೆಂದು? ನೀವು ಪೂಜೆಗೆ ಯಾವ ಹಣ್ಣನ್ನು ನೈವೇದ್ಯಕ್ಕೆ ಇಟ್ಟು ಪೂಜೆ ಸಲ್ಲಿಸುತ್ತೀರೋ ಆ ನೈವೇದ್ಯ ಹಣ್ಣಿನಿಂದ ಸಿಗುವ ಫಲ. 1. ನಮ್ಮ ದಾರಿದ್ರ್ಯಗಳ ನಿವಾರಣೆಗೆ ದೇವರಿಗೆ ಸೇಬನ್ನು ನೈವೇದ್ಯವಾಗಿ ಅರ್ಪಿಸಬೇಕು. 2. ದೇವರಿಗೆ ದ್ರಾಕ್ಷಿ ಹಣ್ಣು ನೈವೇದ್ಯವಾಗಿ ಅರ್ಪಿಸಿದರೆ ದೀರ್ಘಾಯಸ್ಸು ದೊರೆಯುತ್ತದೆ. 3. ನಮ್ಮ ಸಂಪತ್ತು ವೃದ್ಧಿಯಾಗಲು ದೇವರಿಗೆ ಮಾವಿನ ಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸಬೇಕು. 4. ನಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ದೇವರಿಗೆ ಬಾಳೆಹಣ್ಣನ್ನು ಸಮರ್ಪಿಸಲಾಗುತ್ತದೆ. 5. ಕಾಡುತ್ತಿರುವ ಅನಾರೋಗ್ಯದಿಂದ ಮುಕ್ತಿಯನ್ನು ಪಡೆಯಲು ದೇವರಿಗೆ ಅಂಜೂರದ ಹಣ್ಣನ್ನು ಸಮರ್ಪಿಸಬೇಕು. 6. ದೇವರಿಗೆ ಪೂರ್ಣ ಫಲ ಅಂದರೆ ತೆಂಗಿನಕಾಯಿಯನ್ನು ಅರ್ಪಿಸುವುದರಿಂದ ಪ್ರಾರಂಭಿಸಿದ ಕೆಲಸದಲ್ಲಿ ಅಡೆತಡೆಗಳಿಲ್ಲದೆ ಸುಗಮವಾಗಿ ಸಾಗುತ್ತದೆ. 7. ದೇವರಿಗೆ ಕಿತ್ತಳೆ ಹಣ್ಣನ್ನು ನೈವೇದ್ಯವಾಗಿ ಸಮರ್ಪಿಸುವುದರಿಂದ ಸ್ಥಗಿತಗೊಂಡಿರುವ ಕೆಲಸಗಳು ಪುನರಾರಂಭಗೊಂಡು ಸುಗಮವಾಗಿ ಸಾಗುತ್ತದೆ. 8. ಬಾಳೆಹಣ್ಣಿನ ರಸಾವಳಿಯನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸುವುದರಿಂದ ಸಾಲದ ಬಾಧೆಯಿಂದ ಮುಕ್ತಿಯನ್ನು ಹೊಂದಬಹುದು. 9. ಲಲಿತಾದೇವಿಗೆ ದಾಳಿಂಬೆ ಕಾಳು ಹಾಗೂ ಜೇನುತುಪ್ಪವನ್ನು ಬೆರೆಸಿ ತಾಯಿಗೆ ನೈವೇದ್ಯ ಮಾಡುವುದರಿಂದ ಅದೃಷ್ಟವು ಒಲಿದು ಬರುತ್ತದೆ. 10. ಶಿವನಿಗೆ ಖರ್ಜೂರ ಮತ್ತು ಕಲ್ಲು ಸಕ್ಕರೆಯನ್ನು ನೈವೇದ್ಯವಾಗಿ ಇಟ್ಟು ಪೂಜೆ ಸಲ್ಲಿಸುವುದರಿಂದ ಶಿವನ ಕೃಪೆಗೆ ಪಾತ್ರರಾಗಬಹುದು. 11. ದೇವರಿಗೆ ಹಲಸಿನ ಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸುವುದರಿಂದ ಶತ್ರುಕಾಟದಿಂದ ಮುಕ್ತಿಯನ್ನು ಪಡೆಯಬಹುದು ಹಾಗೂ ಪ್ರತಿಸ್ಪರ್ಧಿಗಳ ಮೇಲೆ ಜಯವನ್ನು ಪಡೆಯಬಹುದು. 12. ಕೆಂಪು ಬಾಳೆಹಣ್ಣನ್ನು ಶ್ರೀ ಆಂಜನೇಯ ಸ್ವಾಮಿಗೆ ನೈವೇದ್ಯವಾಗಿ ಅರ್ಪಿಸುವುದರಿಂದ ಸ್ವಾಮಿಯು ಅತಿ ಶೀಘ್ರವಾಗಿ ಒಲಿಯುತ್ತಾನೆ ಹಾಗೂ ಕ್ಷಿಪ್ರಗತಿಯಿಂದ ಕೋರಿಕೆಗಳನ್ನು ಈಡೇರಿಸುತ್ತಾನೆ. 13. ದೇವರಿಗೆ ನೈವೇದ್ಯವಾಗಿ ಸಪೋಟ ಹಣ್ಣನ್ನು ಸಮರ್ಪಿಸುವುದರಿಂದ ವಿಳಂಬವಾಗುತ್ತಿರುವ ಮದುವೆಯ ಕಾರ್ಯ ಬೇಗನೆ ನೆರವೇರುತ್ತದೆ ಹಾಗೂ ದಾಂಪತ್ಯದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.